ಇದು ನಾವು ಕಲಬುರಗಿಯಿಂದ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜಿಂದ ಇದ್ದೀವಿ. ನಮ್ಮ ಪ್ರಿನ್ಸಿಪಲ್ ಮತ್ತು ನಾವು ಇಬ್ಬರು ಡೈರೆಕ್ಟರ್ಸ್ ಇದ್ದೀವಿ ಕಾಲೇಜ್ದು. ಒಂದು ಭಾಳ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡಬೇಕಿತ್ತು. ಅದು ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ಇದು ಏಷ್ಯಾಸ್ ಲಾರ್ಜೆಸ್ಟ್ IT ಕಂಪ್ನಿ ಇದೆ TCS. ನಾವು ಮತ್ತು TCS ಅವರು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀವಿ. ಒಂದು MOU ಸೈನ್ ಮಾಡ್ತಾ ಇದ್ದೀವಿ ಫಾರ್ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಇನ್ ಕಲಬುರ್ಗಿ. ಸೊ TCS ಅವರು ಗುಲ್ಬರ್ಗಾಲಿ ಅವ್ರು ಬೇಸ್ ಮಾಡಿಬಿಟ್ಟು ಇಲ್ಲಿನ ರೀಜನ್ ಹುಡುಗರಿಗೆ ಎಲ್ಲ ಟ್ರೈನ್ ಮಾಡಿ ಅವರೇ ಪ್ಲೇಸ್ಮೆಂಟ್ ಮಾಡ್ತಾ ಇರೋದು. ಇದು ಜವಾಬ್ದಾರಿ TCS ಅವ್ರು ತೊಗೊತಾ ಇದ್ದಾರೆ. ಸೊ ಇದು ಭಾಳ ಹೆಮ್ಮೆಯ ವಿಷಯ ನಮಗೆ. ನಮ್ಮ ಕಲಬುರ್ಗಿ, ನಮ್ಮ ಕಾಲೇಜ್ ಅಷ್ಟೇ ಅಲ್ಲ, ನಮ್ಮ ಕಲಬುರ್ಗಿ ರೀಜನ್, ಎಂಟೈರ್ ನಮ್ಮ ನಾರ್ತ್ ಕರ್ನಾಟಕ ರೀಜನ್ ಅವ್ರಿಗೆ ಭಾಳ ಹೆಮ್ಮೆಯ ವಿಷಯ. ನಮ್ಮ ಅಂಥ ಆಪರ್ಚುನಿಟಿ ನಮ್ಮ ಗುಲ್ಬರ್ಗ ಅವ್ರಿಗೆ ತಂದಿರೋದಕ್ಕೆ ನಾವು ಎಲ್ಲರಿಗೂ ಅನೌನ್ಸ್ಮೆಂಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀವಿ. ಬಿಕಾಸ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗವ್ರಿಗೆ, ನಮ್ಮ ಕಲಬುರ್ಗಿ ರೀಜನ್ ಇರೋರಿಗೆ ಎಲ್ಲರಿಗೆ ಏನೂ ಆಪರ್ಚುನಿಟಿ ಇಲ್ಲ, ಜಾಬ್ಸ್ ಇಲ್ಲ ಅನ್ನೋದು ಭಾಳ ಬರುತ್ತೆ. ಬಟ್ ಇಂಥ ಆಪರ್ಚುನಿಟಿ ಸಿಕ್ಕರೆ ಅಂದರೆ ವಿ ಶುಡ್ ನಾಟ್ ಮಿಸ್ ಇಟ್ ಅಂತ ನಮ್ಮ ಕ್ಯಾಂಪಸ್ಸಲ್ಲಿ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ TCS ಅವರೇ ಮಾಡೋದು, ಪ್ಲೇಸ್ಮೆಂಟ್ ಅವ್ರ ಕಡೆಯಿಂದ ಮಾಡೋದು. ಆ್ಯಂಡ್ ಎನಿ ಸ್ಟೂಡೆಂಟ್ಸ್ ಇವಾಗ ಫಸ್ಟ್ ಬ್ಯಾಚಲ್ಲಿ ನಾವು ನಮ್ಮ ಸ್ಟೂಡೆಂಟ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬ್ಯಾಚಲ್ಲಿ ಇನ್ನೊಂದು 6 ತಿಂಗಳಲ್ಲಿ ನಾವು ಇದು ಎಂಟೈರ್ ನಾರ್ತ್ ಕರ್ನಾಟಕ, ಎಂಟೈರ್ ಕಲಬುರ್ಗಿ ರೀಜನ್ಗೆ ಓಪನ್ ಅಪ್ ಮಾಡುವ ಪ್ಲ್ಯಾನಲ್ಲಿದ್ದೀವಿ. ಸೊ ಇಂಥ ಆಪರ್ಚುನಿಟಿ ಯಾರೇ ಆಸ್ಪೈರಿಂಗ್ ಸ್ಟೂಡೆಂಟ್ಸ್ ಇರಲಿ, ಯಾರೇ ಆಸ್ಪೈರಿಂಗ್ IT ಪ್ರೊಫೆಷ್ನಲ್ಸ್ ಇರಲಿ, ಇಂಥವ್ರಿಗೆಲ್ಲರಿಗೂ ಇದು ಆಪರ್ಚುನಿಟಿಯಿಂದ ಫುಲ್ ಅಡ್ವಾಂಟೇಜ್ ತಗೊಳ್ರಿ, ಫುಲ್ ಬೆನಿಫಿಟ್ ತಗೊಳ್ರಿ ಅಂತ ಹೇಳ್ಬೇಕು ಅನ್ಕೊತೀನಿ.